ರೇಣುಕಾಸ್ವಾಮಿ ಕೊಲೆ ಕೇಸ್ನ 3 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಪ್ರಕರಣದ A15 ಕಾರ್ತಿಕ್, A17 ನಿಖಿಲ್ಗೆ 57ನೇ ಸಿಸಿಎಚ್ ಕೋರ್ಟ್ ಜಾಮೀನನ್ನು ನೀಡಿದೆ. A16 ಆರೋಪಿ ಕೇಶವಮೂರ್ತಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿದ್ದರೂ ಈ ಎಲ್ಲರೂ ಇಂದು ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆಗಳಿವೆ. ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಆರೋಗ್ಯ ವಿಚಾರಿಸಿ ಜಾಮೀನು ಅರ್ಜಿ ಮುಂದೂಡಿಕೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದೇ ವೇಳೆ ಜೈಲಿನಲ್ಲಿ ಸಮಸ್ಯೆ ಆಗ್ತಾ ಇದೆ, ಜೈಲಿನಲ್ಲಿ ದಿಂಬು, ಬೆಡ್ ಹಾಗೂ ಪ್ಲಾಸ್ಟಿಕ್ ಚೇರ್ ಕೊಡ್ತಾ ಇಲ್ಲ ಅಂತ ದರ್ಶನ್ ಹೇಳ್ಕೊಂಡಿದ್ದಾರಂತೆ. ಈ ವಿಚಾರವನ್ನ ವಕೀಲರ ಜೊತೆ ಚರ್ಚೆ ಮಾಡೋದಾಗಿ ವಿಜಯಲಕ್ಷ್ಮಿ ತಿಳಿಸಿದ್ದಾರೆ. ಇನ್ನೂ ಸ್ವಲ್ಪ ದಿನ ಅಷ್ಟೇ ಎಲ್ಲ ಸರಿ ಹೋಗುತ್ತೆ ಅಂತ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯವನ್ನು ತುಂಬಿದ್ದಾರೆ. ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ಯಾರು ಮುಂದಾಳತ್ವದಲ್ಲಿ ಇರ್ತಾರೋ ಅವರಿಗೆ ಅಡ್ಡಿ ಆತಂಕ ಸಹಜ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವರಿಗೆ ಅಡ್ಡಿ ಆತಂಕ ಸಹಜ. ಕೆಲಸ ಮಾಡದೆ ಪುಕ್ಸಟ್ಟೆ ಮಾತನಾಡುವ ವ್ಯಕ್ತಿಗಳು ಹೆಚ್ಚಿದ್ದಾರೆ. ಅಂತವರಿಗೆ ಕಿಮ್ಮತ್ತು ನೀಡುವ ಅವಶ್ಯಕತೆ ನಮಗಿಲ್ಲ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇವತ್ತು ರಾಜಕೀಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಾರು ಮುಂದಾಳತ್ವವನ್ನು ತಗೊಳ್ತಾರೋ ಅವರಿಗೆ ಅಡ್ಡಿ ಆತಂಕಗಳು ಸೃಷ್ಟಿ ಮಾಡ್ತಕ್ಕಂಥವ್ರು ಹಲವಾರಿದ್ದಾರೆ. ನಾನು ಯಾಕೆ ಸಂದರ್ಭ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳು ಇರ್ಬೋದು, ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳು ಇರ್ಬೋದು, ತಾವೆಲ್ಲರೂ ಕೂಡ ಸೂಕ್ಷ್ಮ ಗಮನಿಸ್ತಾ ಇದ್ದೀರಿ ಅಂತೇಳಿ ನನ್ನ ಭಾವನೆ. ಇವತ್ತು ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಅಡ್ಡಿ ಆತಂಕಗಳು ನಿಶ್ಚಿತ. ಯಾರು ಇವತ್ತು ಕೆಲಸ ಮಾಡಿದ್ರೆ ಪುಕ್ಷಟ ಮಾತಾಡ್ತಕ್ಕಂಥ ವ್ಯಕ್ತಿಗಳೇ ಜಾಸ್ತಿ ಇದ್ದಾರೆ. ಅಂತವ್ರಿಗೆ ಕಿಮ್ಮತ್ತು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಡ್ರೆಂಜಿಂಗ್ ಯಂತ್ರಗಳ ಮೂಲಕ ವಾಹನದ 4 ಚಕ್ರದ ಭಾಗ ಪತ್ತೆಯಾಗಿದೆ. ಹಿಟಾಚಿ ಮೂಲಕ ಸಿಬ್ಬಂದಿ ಮೇಲಕ್ಕೆ ಎತ್ತಿದ್ದಾರೆ. ನದಿಯಲ್ಲಿ ಈಗಾಗಲೇ ವಾಹನಗಳ ಹಲವು ಭಾಗಗಳು ನಜ್ಜುಗುಜ್ಜಾದ ಸ್ಥಿತಿಯಲ್ಲಿ ಪತ್ತೆಯಾಗಿವೆ. ಗಂಗಾವಳಿ ನದಿಯಲ್ಲಿ ನಡೀತಾ ಇರುವಂತಹ ಡ್ರೆಜ್ಜರ್ ಕಾರ್ಯಾಚರಣೆಯನ್ನ ಮೇಜರ್ ಜನರಲ್ ಇಂದ್ರಾ ಬಾಲನ್ ವೀಕ್ಷಿಸಿದ್ದಾರೆ. ಗುಡ್ಡ ಕುಸಿತ ಸಂದರ್ಭದಲ್ಲಿ ಗಂಗಾವಳಿ ನದಿಯಲ್ಲಿ ಇಂದ್ರಾ ಬಾಲನ್ 4 ಸ್ಥಳ ಗುರುತಿಸಿದ್ರು. ಈ ಪೈಕಿ 2ರಲ್ಲಿ ಡ್ರೆಜ್ಜರ್ ಕಾರ್ಯಾಚರಣೆ ನಡೆಸ್ತಾ ಇದೆ. 1 ಮತ್ತು 2ನೇ ಪಾಯಿಂಟ್ನಲ್ಲಿ ಲಾರಿಯ ಅವಶೇಷಗಳು ಸಿಕ್ಕಿದ್ರೆ, 4ನೇ ಪಾಯಿಂಟ್ನಲ್ಲಿ ಭಾರತ್ ಬೆನ್ಸ್ ಟ್ರಕ್ ಇರೋದು ಸ್ಕ್ಯಾನಿಂಗ್ನಲ್ಲಿ ತೋರಿಸಿದೆ. ಟ್ರಯಲ್ ಸಾಧನವಾಗಿರುವ ಟೈಬೋರ್ಡ್ ಸ್ಕ್ಯಾನರ್ ಒಳ್ಳೆಯ ಫಲಿತಾಂಶವನ್ನು ನೀಡಿದೆ ಅಂತ ಶಿರೂರಿನಲ್ಲಿ ಮೇಜರ್ ಜನರಲ್ ಇಂದ್ರಾ ಬಾಲನ್ ಹೇಳಿದ್ದಾರೆ. ದೇಗುಲಗಳನ್ನು ಮುಜರಾಯಿ ಇಲಾಖೆಯಿಂದ ಮುಕ್ತ ಮಾಡಬೇಕು ಎನ್ನುವ ಮಂತ್ರಾಲಯ ಶ್ರೀಗಳ ಹೇಳಿಕೆಗೆ BY ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದಾರೆ ಗೊತ್ತಿಲ್ಲ, ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಅದರ ಬಗ್ಗೆ ತಿಳಿದುಕೊಂಡು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ತಿರುಪತಿ ಪ್ರಸಾದದಲ್ಲಿ ಬೇರೆ ಬೇರೆ ಪ್ರಾಣಿಗಳ ಕೊಬ್ಬು ಬೆರೆಸಿದ್ದಾರೆ ಅನ್ನೋದು ಆಘಾತಕಾರಿ ಬೆಳವಣಿಗೆ ಅಂದಿದ್ದಾರೆ. ಇದು ನಮ್ಮ ದುರಾದೃಷ್ಟ ಕೂಡ ಹೌದು ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮಾಹಿತಿ ತಿಳ್ಕೊಂಡು ನಾನು ಮಾತನಾಡ್ತೇನೆ. ತಿರುಪತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಕೋಟ್ಯಾಂತರ ಭಕ್ತರು ತಿರುಪತಿಗೆ ಹೋಗ್ತಾರೆ.
ಇವತ್ತು ಆ ಪ್ರಸಾದದಲ್ಲಿ ಇವತ್ತು ಬೇರೆ ಬೇರೆ ಪ್ರಾಣಿಗಳ ಒಂದು ಕೊಬ್ಬನ್ನು ಬೆರೆಸಿದ್ದಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಆಘಾತಕಾರಿ ಬೆಳವಣಿಗೆ ಅದು. ತಿಮ್ಮಪ್ಪನ ಪ್ರಸಾದಕ್ಕೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಿದ ವಿಚಾರ ಸಂಬಂಧ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಮ್ಮ ದೇಶದಲ್ಲಿ ಪ್ರಾವಿತ್ಯತೆಗೆ ಸಾಕಷ್ಟು ಮಹತ್ವವನ್ನು ನೀಡಿದ್ದೇವೆ. ನಾವು ಧರ್ಮ ಸಂಸ್ಕೃತಿಯನ್ನ ನಂಬಿದ್ದೇವೆ. ಭಕ್ತರಿಗೆ ಅನ್ಯಾಯ ಮಾಡಿದ್ದಕ್ಕೆ ತಿರುಪತಿ ತಿಮ್ಮಪ್ಪ ಹೀನಾಯವಾಗಿ ಸೋಲಿಸಿ ಶಿಕ್ಷೆಯನ್ನ ನೀಡಿದ್ದಾನೆ. ಚಂದ್ರಬಾಬು ನಾಯ್ಡು ಕರ್ನಾಟಕದ ನಂದಿನಿ ತುಪ್ಪ ಬಳಕೆ ಮಾಡುವುದಕ್ಕೆ ಹೇಳಿದ್ದಾರೆ. ಇದರಿಂದ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂದ್ರು. ತಪ್ಪಿತಸ್ಥರನ್ನ ಜೈಲಿಗೆ ಹಾಕುವಂತೆ ಆಂಧ್ರ ಸಿಎಂಗೆ ರೇಣುಕಾಚಾರ್ಯ ಮನವಿ ಮಾಡಿದ್ದಾರೆ. ಧರ್ಮ ಸಂಸ್ಕೃತಿ ನಂಬಿದಂತ ನಾವು ಧರ್ಮದ ತಳಾದಿ ಮೇಲೆ ನಾವು ರಾಜಕಾರಣ ಮಾಡ್ತೀವಿ, ಜೀವನ ಮಾಡ್ತೀವಿ, ಧರ್ಮದ ತಳಾದಿ ಮೇಲೆ ಜೀವನನೂ ಮಾಡ್ತೀವಿ. ಮತ್ತು ಈ ನಮ್ಮ ಧರ್ಮ ಏನು ಹೇಳುತ್ತೆ, ಯಾರನ್ನು ದ್ವೇಷ ಮಾಡಲ್ಲ, ಪ್ರೀತಿ ಮಾಡ್ತಕ್ಕಂಥ ಧರ್ಮ ನಮ್ಮ ಹಿಂದೂ ಧರ್ಮ. ಆದರೆ ಈ ಧರ್ಮದಲ್ಲಿ ಹುಟ್ಟಿ ಬೇರೆ ಧರ್ಮಕ್ಕೆ ಮತಾಂತರ ಆಗಿ ಅಲ್ಲಿಯ ಮಾಜಿ ಮುಖ್ಯಮಂತ್ರಿ ನಾವು ನೋಡಿದ್ವಿ, ಮಾಧ್ಯಮದಲ್ಲಿ ವರದಿ ಆಗ್ತದೆ, ಇದ್ರದ್ದು ಕೊಬ್ಬಿನ ಅಂಶವನ್ನು ತೆಗೆದು ಬೇರೆ ಬೇರೆ ಪ್ರಾಣಿಗಳದ್ದು ಆ ಪವಿತ್ರವಾದ ತಿರುಪತಿ ಅಂದರೆ ಲಕ್ಷಾಂತರ ಜನ ಪಾಲ್ಗೊಳ್ತಾರೆ ದಿನನಿತ್ಯ. ಅದಕ್ಕೆ ಮಿಶ್ರಿತ ಮಾಡಿ ಆ ಭಕ್ತರಿಗೆ ಅನ್ಯಾಯ ಮಾಡಿದರೆ ಅದಕ್ಕೋಸ್ಕರ ತಿರುಪತಿ ತಿಮ್ಮಪ್ಪ ಹೀನಾಯವಾಗಿ ಅವರು ಸೋಲಿಸಿದರೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಇನ್ನು ಮುಂದೆ ನಂದಿನಿ, ಅದು ನಮ್ಮ ರಾಜ್ಯದ ತುಪ್ಪ, ನಮಗೆ ಹೆಮ್ಮೆ ಇದೆ. ಚಿತ್ರದುರ್ಗದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದಂತಹ ಅವರು ಮೋದಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ನಾವು ನಮ್ಮ ಟಾರ್ಗೆಟ್ ಮುಟ್ಟಬೇಕು, ನಾವು ಮಾಡಿದ ಕೆಲಸ ಜನರಿಗೆ ತಲುಪಿಲ್ಲ ಅಂತ ಹೇಳಿದರು. ಅಲ್ಲದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ರಾಜ್ಯದ ಅಧ್ಯಕ್ಷರಾಗಿ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿ ಒಂದು ಸದಸ್ಯತ್ವ ಅಭಿಯಾನದ ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಚಿತ್ರದುರ್ಗಕ್ಕೂ ಕೂಡ ಬಂದಿದ್ದೇನೆ. ಸದಸ್ಯತ್ವ ಅಭಿಯಾನದ ಬಗ್ಗೆ ಮಾತನಾಡುವ ಮುಂಚಿತವಾದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ನಾವು ಅವಲೋಕನವನ್ನು ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಹಿಂದಿದ್ದಂತ ನಮ್ಮ ಬಿಜೆಪಿ ಸರ್ಕಾರ ಅನೇಕ ಆರೋಪಗಳನ್ನ ಅಂದಿನ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ, ನಮ್ಮ ಅಂದಿನ ಆಡಳಿತ ಪಕ್ಷ ಬಿಜೆಪಿ ಮೇಲೆ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮಾಡಿದರು. ಸರ್ಕಾರ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳು ಕಾಂಗ್ರೆಸ್ ಪಕ್ಷ ಅಬಕಾರಿ